ಕಾರ್ಯಕ್ರಮದಿಂದ ಒಂದಿಷ್ಟು ಸ್ಫೂರ್ತಿಯನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶರಣರಾಜ್ ಚಪ್ಪರವಂದಿ ಅವರಿಗೂ ಮತ್ತು ವಿಶೇಷವಾಗಿ ಆ ಎಲ್ಲ ಸಂಘದ ಪದಾಧಿಕಾರಿಗಳಿಗೂ, ಅದಕ್ಕಿಂತ ಮಿಗಿಲಾಗಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಇಲಾಖೆಯ ಉನ್ನತ ಮಟ್ಟದ ಎಲ್ಲ ಅಧಿಕಾರಿ ಬಾಂಧವಗಳಿಗೆ ವಿಶೇಷವಾಗಿರ್ತಕ್ಕಂಥ ಹೃದಯ ತುಂಬಿ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಎಂದು ಶರಣು. ಈ ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ ಸ್ವಾತಂತ್ರ್ಯ ಸಿಕ್ಕರು ಇಲ್ಲಿವರೆಗೂ ಶ್ರೇಣೀಕೃತವಾಗಿದ್ದಾರೆ. ಸಾಮಾಜಿಕವಾಗಿ ಶ್ರೇಣೀಕೃತವಾಗಿದೆ, ಪ್ರತಿಯೊಂದರಲ್ಲಿ ಶ್ರೇಣೀಕೃತವಿದೆ. ನಮ್ಮ ಇವನ್ ಅಧಿಕಾರಿ ವರ್ಗದಲ್ಲಿ ಚೀಫ್ ಇಂಜಿನಿಯರ್ ಅಂತ ಒಂದು ವರ್ಗ ಶ್ರೇಣೀಕೃತ, ಒಂದು ಡಿಸ್ಟೆನ್ಸ್ ಅಂತ ಇದಿದೆ. ಆದರೆ ಇದು ಒಂದೇ ಫೀಲ್ಡ್, ಕ್ರೀಡಾ ಫೀಲ್ಡಲ್ಲಿ, ಕ್ರೀಡಾ ಮನೋಭಾವದಲ್ಲಿ ಇಲ್ಲಿ ಶ್ರೇಣೀಕೃತ ಇಲ್ಲ, ಎಲ್ಲರೂ ಸಮನಾಗಿ. ಈಗ ನಾವು ಯಾವುದೇ ಒಂದು ಚೀಫ್ ಇಂಜಿನಿಯರ್ ಹಿಡ್ಕೊಂಡು ನಮ್ಮ ಪ್ಯೂನ್ ಈ ಸಿಬ್ಬಂದಿ ಕೂಡ ಒಂದು ಸಮವಾಗಿ ಇರೋಂಥ ಒಂದೇ ಒಂದು ಇದು ಕ್ಷೇತ್ರ ಅಂತಂದ್ರೆ ಕ್ರೀಡಾ ಕ್ಷೇತ್ರ ಅದ ಅಂತೇಳಿ ಅಂತ ನಾನು ಅನಿಸಿದ್ದೆ. ಆದುದರಿಂದ ಇಂಥ ಈಗಿನ ಸಾಮಾಜಿಕವಾಗಿ ಯಾವಾಗಲೂ ಮನುಷ್ಯರಂತಂದ್ರೆ ಸಾಮಾಜಿಕವಾಗಿ ಬದುಕಬೇಕಂತಂದ್ರೆ ಸಾಮಾಜಿಕವಾಗಿ ಇರಬೇಕಂತಂದ್ರೆ ನಾವು ಒಬ್ಬರದೊಬ್ಬರು ಕಷ್ಟ ಸುಖ ಒಳ್ಳೆಯದು ಕೆಟ್ಟದ್ದು ವಿಚಾರ ಮಾಡ್ಬೇಕಂತೇಳಿ. ಈಗಿನ ಆಧುನಿಕ ಯುಗ ಮತ್ತು ಇವು ಕಂಪ್ಯೂಟರ್ ಬಂದಲ್ಲಿ ನಮ್ಮ ಬಾಜು ಯಾರು ಕುಂತಾರಂತಂಬುದೇ ಇದು ಮಾಡೋಂಥ ಸಮಯದಲ್ಲಿ ಈ ಕ್ರಿಕೆಟು ಯಾವುದೇ ಕ್ರೀಡಾ ಮನೋಭಾವಗಳಂದ್ರೆ ಒಂದು ಡಿಫೈನ್ಡ್ ಆಗಬೇಕು. ಡಿಫೈನ್ಡ್ ಅಂದರೆ ನಿರ್ದಿಷ್ಟವಾಗಿ ಹಿಂಗೆ ಆಡ್ಬೇಕು ಒಬ್ಬರದೊಬ್ಬರು ಸಹಕಾರದಿಂದ ಆಡೋಂಥ ಆಟಗಳು ಇರ್ತಾವೆ. ಇಂಥ ಸಹಕಾರದಿಂದ ಆಡ್ಬೇಕಾದ್ರೆ ಇಂಥ ವೈಜ್ಞಾನಿಕ ವೇಗದಲ್ಲಿ ಇಂಥ ಮೊಬೈಲು ಇದರಲ್ಲೂ ನಾವು ಈ ಕ್ರೀಡಾಕೂಟಗಳನ್ನ ಯಾಕೆ ಆಯೋಜಿಸ್ಬೇಕಂತಂದ್ರೆ ನಮ್ಮ ಒಬ್ಬರದೊಬ್ಬರು ಕೋಆರ್ಡಿನೇಷನ್ ಸಹಬಾಳ್ವೆಯಲ್ಲಿ ಬದುಕಬೇಕಾದ್ರೆ ಇಂಥ ಕ್ರೀಡಾಕೂಟಗಳು ಅವಾಗವಾಗ ಆಚರಣೆ ಮಾಡಬೇಕು, ಆಡಬೇಕು ಅಂತೇಳಿ ನಮ್ಮ ಸಂಘದವರು ಎಲ್ಲರೂ ಮಾಡ್ಕೊಂಡು ಡಿಸೈಡ್ ಮಾಡಿದ್ದಾರೆ. ಆದ್ದರಿಂದ ಈ ಕ್ರೀಡಾ ಆಟಕ್ಕೆ ಭಾಗವಹಿಸಿದ ಎಲ್ಲ ತಂಡದವರಿಗೂ ಶುಭಾಶಯವನ್ನು ಕೋರ್ತಿದೆ ಮತ್ತು ಎಲ್ಲರೂ ಜಯಶಾಲಿ ಆಗಲಿ ಎಂದು ನಾನು ಆಶಿಸ್ತೇನೆ. ಧನ್ಯವಾದ. ಪ್ರಯುಕ್ತ ಇವತ್ತಿನ ರಜಾ ಅವಧಿಯಲ್ಲಿ ಪ್ರತಿ ವರ್ಷದಂತೆ ಕ್ರೀಡಾ ಚಟುವಟಿಕೆಗಳನ್ನು ಅಳವಡಿಸಿಕೊಡುವುದು ಭಾಳ ಅವಶ್ಯಕ ಅಂತಕ್ಕಂಥ ಮಾತು ಕೂಡ ಹೇಳಿದರು. ಯಾಕೆಂದರೆ ಪ್ರತಿಯೊಂದು ಸರ್ಕಾರಿ ನೌಕರರು ಅಧಿಕಾರಿಗಳು ಇತ್ತೀಚಿನ ದಿನಮಾನದಲ್ಲಿ ಹೆಚ್ಚಿನ ಒತ್ತಡದಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಹೀಗಾಗಿ ನಮ್ಮ ಆರೋಗ್ಯವನ್ನು ದೈಹಿಕವಾಗಿ ಮಾನಸಿಕವಾಗಿ ಮನಸ್ಸು ಸದೃಢವಾಗಬೇಕಾದ್ರೆ ಇಂಥ ಕ್ರೀಡಾ ಚಟುವಟಿಕೆಗಳು ಅಳವಡಿಸಿಕೊಡುವುದು ಭಾಳ ಅವಶ್ಯಕ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಏಕೆಂದರೆ ನಾವು ಸುಮಾರು 84 ಇಲಾಖೆಗಳಿವೆ, ಸರ್ಕಾರಿ ಇಲಾಖೆಗಳು. ಸೊ ಅದರಲ್ಲಿ ವಿಶೇಷವಾಗಿ ಇವತ್ತು ಕ್ರೀಡಾ ಚಟುವಟಿಕೆಗಳು ತಮ್ಮ ಇಲಾಖೆಯಿಂದ, ತಮ್ಮ ನೌಕರ ವೃಂದ ಸಂಘದಿಂದ ಇವತ್ತು ಪ್ರತಿ ವರ್ಷ ಒಂದು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಪ್ರತಿಯೊಬ್ಬರು ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಎಲ್ಲರೂ ಈ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ, ಭಾಳ ಸಂತೋಷ ಆಗ್ತದೆ. ಏಕೆಂದರೆ ನಮ್ಮ ಕೌಟುಂಬಿಕ ಜೀವನ, ವೃತ್ತಿಯ ಜೀವನದಲ್ಲಿ ಸಾಕಷ್ಟು ಕೆಲಸದ ಒತ್ತಡದಲ್ಲಿ ನಾವು ನೆಮ್ಮದಿ ಇಲ್ಲದಂಥ ಜೀವನ ನಡೆಸುವಂತಾಗಿದೆ. ಹಾಗಾಗಿ ನಾವು ಮಾನಸಿಕವಾಗಿ ದೈಹಿಕವಾಗಿ ಮನಸ್ಸು ಸದೃಢವಾಗಬೇಕಾದ್ರೆ ಇಂಥ ಕ್ರೀಡಾ ಚಟುವಟಿಕೆಗಳು ತುಂಬ ಅವಶ್ಯಕ. ಆ ಕ್ರೀಡಾ ಚಟುವಟಿಕೆಗಳಲ್ಲಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಭೆ ಇರ್ತದೆ. ಎಲ್ರಿಗೂ ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರತಿಭೆ ಇರ್ತದೆ. ಆ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಲೋಕೋಪಯೋಗಿ ಇಲಾಖೆ ಮಾಡ್ತಿರುವುದು ಭಾಳ ಸಂತೋಷ ಆಗಿದೆ. ಸುಮಾರು 2-3 ಪ್ರತಿ ವರ್ಷ ನಾವು 2-3 ಈ ಕ್ರೀಡಾ ಚಟುವಟಿಕೆಗಳ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಆಹ್ವಾನ ಮಾಡಲಿಕ್ಕೆ ಹೇಳಿದ್ದೀನಿ. ತುಂಬ ಸಂತೋಷ ಆಗ್ತದೆ. ನಾವು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರ ಸಂಘದ ವತಿಯಿಂದ ಪ್ರತಿ ವರ್ಷ ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡ್ತೇವೆ ಭಾಳ ಅಚ್ಚುಕಟ್ಟಾಗಿ. ಅದರೊಳಗೆ ಹೆಚ್ಚಾಗಿ ಲೋಕೋಪಯೋಗಿ ಇಲಾಖೆ ನೌಕರರು ಭಾಗವಹಿಸಿ ತಮ್ಮದೇ ಆಗಿರ್ತಕ್ಕಂಥ ಪ್ರದರ್ಶನ ಮಾಡಿ ಈ ಜಿಲ್ಲೆಗೆ, ರಾಜ್ಯಕ್ಕೆ ಇವತ್ತು ತಮ್ಮ ಇಲಾಖೆಯ ಅಧಿಕಾರಿ ನೌಕರರು ಗೆಲುವನ್ನು ತಂದಿದ್ದಾರೆ ಅಂತಕ್ಕಂಥ ಸಂತೋಷವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾವೆಲ್ಲರೂ ಕರ್ತವ್ಯವನ್ನು ನಿಷ್ಠೆಯಿಂದ, ಬದ್ಧತೆಯಿಂದ ಸರ್ಕಾರದ ಕಾರ್ಯಕ್ರಮಗಳು, ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡಬೇಕಾಗ್ತದೆ. ಅಂದಾಗ ನಮಗೆ ವಹಿಸಿಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಏನಿದೆ, ನಮಗೆ ವಹಿಸಿಕೊಟ್ಟಿರ್ತಕ್ಕಂಥ ಕಾರ್ಯವ್ಯಾಪ್ತಿಯಲ್ಲಿ ನಾವು ಯಾವುದೋ ಅಪೂರ್ಣ ಇಲ್ಲೇ ಕೆಲಸ ಮಾಡಬೇಕಾಗ್ತದೆ. ಅಪೂರ್ಣ ಇದ್ದರೆ ನಾವು ನಿರ್ಭಯದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ನಮಗೆ ವಹಿಸಿಕೊಟ್ಟಿರ್ತಕ್ಕಂಥ ನಾವು ಯಾವುದೇ ಕ್ಷೇತ್ರದಲ್ಲಿರಲಿ, ಯಾವುದೇ ಜವಾಬ್ದಾರಿ ಇರಲಿ, ಅದನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ನಾವು ರೂಪಿಸಿಕೊಳ್ಬೇಕಾಗ್ತದೆ. ಅಂದಾಗ ಅಲ್ಲಿ ಆ ಕಾರ್ಯವ್ಯಾಪ್ತಿ ಬೆಳವಣಿಗೆಗೆ ಪೂರಕ ಆಗ್ತದೆ. ಅದರ ಜೊತೆಗೆ ನಮ್ಮ ವ್ಯಕ್ತಿತ್ವ ಕೂಡ ವಿಕಾಸವಾಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಅಧಿಕಾರಿಗಳು, ನೌಕರರು ಹೆಚ್ಚು ಬದ್ಧತೆಯಿಂದ ಪ್ರಾಮಾಣಿಕವಾದಂಥ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿತಾರೆ ಅಂತಕ್ಕಂಥ ಸಂತೋಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಇವತ್ತು ಭಾಳ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಸಹಾಯ ಸಹಕಾರ ನೀಡುವುದರ ಮೂಲಕ ಬೆಂಬಲ ಭಾಗವಹಿಸ್ತಾ ಬಂದಿದ್ದೀವಿ. ನಮ್ಮಲ್ಲೂ ಕೂಡ ಒಂದಿಷ್ಟು ಸ್ಫೂರ್ತಿ, ಪ್ರೇರಣೆ ಇಂಥ ಕಾರ್ಯಕ್ರಮಗಳ ಮೂಲಕ ಸಿಕ್ಕಿದೆ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಕಾರಣಕ್ಕಾಗಿ ಇವತ್ತು ಇನ್ನೊಂದು ವಿಶೇಷವಾಗಿ ಇವತ್ತಿನ ಈ ಸಮಾರಂಭದಲ್ಲಿ ಬಹಳ ಖುಷಿ ಆಗ್ತದೆ. ಈ ಒಂದು ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶರಣರಾಜ್ ಚಪ್ಪರಬಂದಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಅವರಿಗೆ ದೇವರು ಆರೋಗ್ಯ, ಆಯುಷ್ಯ ಹೆಚ್ಚಿನ ರೀತಿಯೊಳಗೆ ನೀಡಲಿ, ಇದೇ ರೀತಿಯೊಳಗೆ ಸಮಾಜಮುಖಿಯಾಗಿ ದುಡಿಲಿ, ಶ್ರಮಿಸಲಿ ಅನ್ನುವ ಹಾರೈಕೆಯೊಂದಿಗೆ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ, ಬಂಧುಗಳೇ, ಇವತ್ತು ವಿಶೇಷವಾಗಿ ಈ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ನಾಗರಿಕರು ಒಂದು ಮಾತನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಸ್ವಾತಂತ್ರ್ಯದ ಸಾರ್ಥಕತೆ ಕಂಡಿದೆ ಇಲ್ಲೋ ಅನ್ನುವ ಆತ್ಮ ಅವಲೋಕನವನ್ನ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಇವತ್ತು ಬಹಳ ಅವಶ್ಯಕತೆ ಇದೆ.